ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು 20 ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ವಿಷಯಗಳನ್ನ ನೋಡಬೇಕು ಅಂತ ಇದರ ಪಾರ್ಟ್ 1 ಅನ್ನ ನಾವು ಆಲ್ರೆಡಿ ಮಾಡಿದೀವಿ. ಅದರಲ್ಲಿ ಬಹಳಷ್ಟು ಜನ ಪಾರ್ಟ್ 2 ಅನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇದು ಅದರ ಪಾರ್ಟ್ 2 ಆಗಿರುತ್ತೆ. ಇದರಲ್ಲಿ ನಾವು ಯುಕ್ರೇನ್ ರಷ್ಯಾದ ವಾರು ಮತ್ತು ರಷ್ಯಾ ಅದರಿಂದ ಎಷ್ಟೊಂದು ಟ್ರೀಟಿಗಳಿಂದ ಹೊರಗಡೆ ಬಂದಿರೋದು, ಇಸ್ರೇಲ್ ಪ್ಯಾಲೆಸ್ಟೀನಿನ ವಾರು ಮತ್ತು ಬೇರೆ ಇನ್ನಿತರೆ ಭಾರತ ರಿಲೇಟೆಡ್ ಆದಂತಹ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತೀವಿ. ಇದು 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 29. ಇದು ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್. ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುವ ಮುಂಚೆ 2024-25ರ ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾದ ಪೂರ್ವೋದಯ ಯೋಜನೆಯಲ್ಲಿ ಕೆಳಗಿನ ಯಾವ ರಾಜ್ಯವನ್ನು ಸೇರಿಸಲಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆಂಧ್ರ ಪ್ರದೇಶ, ಬಿಹಾರ, ತೆಲಂಗಾಣ ಮತ್ತು ಜಾರ್ಖಂಡ್. ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾವು ನಿನ್ನೆ ಯೂನಿಯನ್ ಬಜೆಟಿನ ಒಂದು ವಿಶೇಷವಾದ ಕ್ಲಾಸ್ ಅನ್ನ ಮಾಡಿದೀವಿ. ಆ ಡಿಸ್ಕಷನ್ ನೀವು ಈ ಪ್ಲೇ ಲಿಸ್ಟ್ ಅಲ್ಲಿ ನೋಡಬಹುದು. ರೈಟ್. ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ನ್ಯೂ ಸ್ಟಾರ್ಟ್ ಟ್ರೀಟಿಯಿಂದ ರಷ್ಯಾ ವಾಪಸ್ ಅಂದ್ರೆ ಹೊರಗಡೆ ಬಂದಿದೆ. ಬಹುಮುಖ್ಯವಾದಂತಹ ಡೆವಲಪ್ಮೆಂಟ್. ಟ್ರೀಟಿಗಳನ್ನ ನೋಡ್ಬೇಕಾದ್ರೆ ಅದು ಯಾರಿಬ್ಬರ ಮಧ್ಯೆ ಇತ್ತು ಮತ್ತು ಯಾರು ಹೊರಗಡೆ ಬಂದಿದ್ದಾರೆ ಅಥವಾ ಒಳಗಡೆ ಹೋಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ ನಂತರ ಅದು ಫಸ್ಟ್ ರಷ್ಯಾ ಸಸ್ಪೆಂಡೆಡ್ ನ್ಯೂ ಸ್ಟಾರ್ಟ್ ಟ್ರೀಟಿ ಅಂತ ಹೇಳ್ತಾ ಇದ್ದಾರೆ. ಒಪ್ಪಂದವನ್ನು ಸ್ಥಗಿತಗೊಳಿಸಿತು. US ಜೊತೆಗಿನ ಕೊನೆಯ ಪ್ರಮುಖ ಮಿಲಿಟರಿ ಒಪ್ಪಂದವು ಇದಾಗಿತ್ತು. ನ್ಯೂ ಸ್ಟಾರ್ಟ್ ಟ್ರೀಟಿ ಇಲ್ಲಿ ನೋಡ್ಬೋದು, ಬರಾಕ್ ಒಬಾಮಾ ಮತ್ತು ಡಿಮಿಟ್ರಿ ಮೆಂಡ್ವೀವ್ ಅಂತ. ಈಗ ಅಫ್ಕೋರ್ಸ್ ವ್ಲಾದಿಮಿರ್ ಪುಟಿನ್ ಅವರು ಇರುವಂತದ್ದು. ರಷ್ಯಾ ಏನು ಹೇಳಿತ್ತು ಅಂತ ಕೇಳಿದರೆ, ಒಪ್ಪಂದದ ನಿಬಂಧನೆಗಳನ್ನು ಅನುಸರಿಸಲು USA ವಿಫಲವಾಗಿದೆ ಮತ್ತು ರಷ್ಯಾದ ರಾಷ್ಟ್ರೀಯ ಭದ್ರತೆಯನ್ನು ದುರ್ಬಲಗೊಳಿಸಿದೆ ಎಂದು ರಷ್ಯಾ ಹೇಳಿಕೊಂಡಿದೆ. ದಟ್ ಈಸ್ ದ ರೀಸನ್ ಅವರು ಕೊಟ್ಟಿರೋದು. ಇದು 2010-11ರಲ್ಲಿ ಆದಂತಹ ರೆಡ್ಯೂಸಿಂಗ್ ಸ್ಟ್ರಾಟಜಿಕ್ ಆಫೆನ್ಸಿವ್ ಆರ್ಮ್ಸ್, ಶಸ್ತ್ರಾಸ್ತ್ರಗಳನ್ನ ಕಡಿಮೆ ಮಾಡುವ ಮತ್ತು ಇಂಟರ್ ಕಾಂಟಿನೆಂಟಲ್ ರೇಂಜ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಡಿಮೆ ಮಾಡುವಂತಹ ಒಂದು ಟ್ರೀಟಿ ಆಗಿತ್ತು ನ್ಯೂ ಸ್ಟಾರ್ಟ್ ಟ್ರೀಟಿ. ಇದನ್ನ ರದ್ದುಗೊಳಿಸಿದ್ದಾರೆ. ಪ್ಲಸ್ ಸೆಕೆಂಡ್ ಒನ್ ಬರ್ತಾ ಇರುವಂತದ್ದು ರಷ್ಯಾ ಓಪನ್ ಸ್ಕೈಸ್ ಟ್ರೀಟಿಯಿಂದ ಹೊರಗಡೆ ಬಂದಿರುವಂತದ್ದು. ಓಪನ್ ಸ್ಕೈಸ್ ಟ್ರೀಟಿಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಮತ್ತೆ ಅದೇ ಸೇಮ್ ರೀಸನ್, USA ವಿಡ್ರಾಲ್, ಅರ್ಲಿಯರ್ USA ಫಸ್ಟ್ ವಿಡ್ರಾ ಮಾಡಿರುವುದು, ಹಾಗಾಗಿ ನಾವು ವಿಡ್ರಾ ಮಾಡ್ತಾ ಇದ್ದೀವಿ. ಒಪ್ಪಂದದಿಂದ USA ಹಿಂದೆ ಸರಿಯುವುದನ್ನು ರಷ್ಯಾ ಉಲ್ಲೇಖಿಸಿದೆ. OST ಪ್ರದೇಶಗಳ ಮೇಲೆ ಕಿರು ಸೂಚನೆ, ನಿರಾಯುಧ ವಿಚಕ್ಷಣ ವಿಮಾನಗಳನ್ನು ಅನುಮತಿಸುತ್ತದೆ. ಶಾರ್ಟ್ ನೋಟಿಸ್ ಅಲ್ಲಿ ಅನ್ಆರ್ಮ್ಡ್ ಫ್ಲೈಟ್ಸ್ ಅನ್ನ ಅಲೌ ಮಾಡುತ್ತೆ ಓಪನ್ ಸ್ಕೈಸ್ ಟ್ರೀಟಿ. ಅದರಿಂದ ಇದು ಹೊರಗಡೆ ಬಂದಿದ್ದಾರೆ. ಇಂಡಿಯಾ ಮತ್ತು ಚೈನಾ ಇದರ ಮೆಂಬರ್ಸ್ ಅಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. 1992ರಲ್ಲಿ ಸಹಿ ಮಾಡಿದ್ದು, ಅದಾದ ಮೇಲೆ ಕೆಲವಷ್ಟು ವರ್ಷಗಳ ನಂತರ ಇದು ನಡೆದಿತ್ತು. ಇದು ಓಪನ್ ಸ್ಕೈಸ್ ಟ್ರೀಟಿ. ಇದರಲ್ಲಿಯೂ ರಷ್ಯಾ ಮತ್ತು USA ನಡುವಿನದ್ದು. ದೆನ್ NATO allies condemn Russia's conventional armed forces in Europe withdrawal. ಅದರ ಒಂದು ದ ಟ್ರೀಟಿ ಆನ್ ಕನ್ವೆನ್ಷನಲ್ ಆರ್ಮ್ಡ್ ಫೋರ್ಸಸ್ ಏನಿದೆ ಅದರಿಂದನೂ ರಷ್ಯಾ ಹೊರಗಡೆ ಬಂದಿದೆ. ಏನಕ್ಕೆ ಅಂತ ಕೇಳಿದರೆ, ದಿಸ್ ಈಸ್ ಅ ಟ್ರೀಟಿ ಪೋಸ್ಟ್ ಕೋಲ್ಡ್ ವಾರ್. ಐರನ್ ಕರ್ಟೈನ್ ಸ್ಪೀಚ್ ಅಂತ ಏನ್ ಹೇಳ್ತೀವಿ, ಆ ಐರನ್ ಕರ್ಟೈನ್ ದಟ್ ಈಸ್ ವೆಸ್ಟ್ ಅಂಡ್ ಈಸ್ಟ್ ಯುರೋಪ್, ವೆಸ್ಟ್ ಯುರೋಪ್ ಮತ್ತು ಈಸ್ಟ್ ಯುರೋಪಿನ ಮಧ್ಯದಲ್ಲಿ ಇರುವಂತದ್ದು. ಅದರ ಅನುಗುಣವಾಗಿ ಪೋಸ್ಟ್ ಕೋಲ್ಡ್ ವಾರ್ ಅಲ್ಲಿ ಕೆಲವಷ್ಟು ಟ್ರೀಟೀಸ್ ಗಳಾಯಿತು. ಅದರ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದ್ರೆ, ಆರ್ಮ್ಡ್ ಫೋರ್ಸಸ್ ಕನ್ವೆನ್ಷನಲ್ ಆರ್ಮ್ಡ್ ಫೋರ್ಸಸ್ ಲಿಮಿಟ್ ಮಾಡುವಂತಹ ಟ್ರೀಟಿ ಇದು. ಇದರಲ್ಲಿ ರಷ್ಯಾ ಬ್ಲೇಮ್ಸ್ USA ಫಾರ್ ಅಂಡರ್ಮೈನಿಂಗ್ ಪೋಸ್ಟ್ ಕೋಲ್ಡ್ ವಾರ್ ಸೆಕ್ಯೂರಿಟಿ ಥ್ರೂ NATO ಎಕ್ಸ್ಪಾನ್ಷನ್. ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಷ್ಯಾ ಹೇಳ್ತಾ ಇರೋದು USA ಬರ್ಬರ್ತಾ ನ್ಯಾಟೋವಿನ ಎಕ್ಸ್ಪಾನ್ಷನ್ ಜೊತೆಗೆ ಆಲ್ಮೋಸ್ಟ್ ಫಿನ್ಲ್ಯಾಂಡ್, ಸ್ವೀಡನ್ ಈ ಕಡೆ ರೀಚ್ ಆಗ್ಬಿಟ್ಟು ಈಸ್ಟರ್ನ್ ಯುರೋಪಿನ ಹಲವಾರು ದೇಶಗಳನ್ನ ಸೇರಿಸ್ಕೊಂಡಿರೋದು. ಇದರ ಉಲ್ಲೇಖ ಇದರಿಂದ ಈ ಟ್ರೀಟಿಯ ಒಂದು ದಟ್ ಈಸ್ ಕನ್ವೆನ್ಷನಲ್ ಆರ್ಮ್ ಫೋರ್ಸ್ ಟ್ರೀಟಿಯನ್ನ ಉಲ್ಲಂಘಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ it was a treaty signed during the final years of Cold War. ಮತ್ತು ಯುರೋಪ್ ನಲ್ಲಿ ಯಾವುದೇ ಒಂದು ಅನಿರೀಕ್ಷಿತ ಶಸ್ತ್ರಾಸ್ತ್ರ ದಾಳಿಯನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿತ್ತು. ಸರ್ಪ್ರೈಸ್ ಅಟ್ಯಾಕ್ಸ್ ಮಾಡುವಂಗಿಲ್ಲ ಯುರೋಪ್ ಅಲ್ಲಿ, ಯಾಕಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಇಂದ ಹಿಡಿದು ಎಲ್ಲಾ ವರ್ಲ್ಡ್ ವಾರ್ಸ್ ಯುರೋಪಿನಲ್ಲಿ ಸರ್ಪ್ರೈಸ್ ಅಟ್ಯಾಕ್ಸ್ ಇಂದಾನೇ ಸ್ಟಾರ್ಟ್ ಆಗಿರೋದು. ನೀವು ಫಸ್ಟ್ ವರ್ಲ್ಡ್ ವಾರ್ ತೆಗೆದು ನೋಡಿದ್ರೂ ಅದರಿಂದನೇ ಆಗಿರೋದು. ಓಕೆ,
ಅದನ್ನು ಹೊರತುಗೊಳಿಸಿ ವಿಯೆನ್ನಾ ಕನ್ವೆನ್ಷನ್ ಅಂತ ಒಂದು ಇದೆ. ಯಾಕಿದು ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ, ಯಾವುದೇ ಎರಡು ದೇಶಗಳ ನಡುವೆ ಒಂದು ಘರ್ಷಣೆ ನಡೆದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆ ದೇಶದಲ್ಲಿರುವ ಇನ್ನಿತರೆ ದೇಶದ ಜನರು ಬಹಳ ಇಂಪಾರ್ಟೆಂಟ್, ಅಂದ್ರೆ ಅವ್ರ ಮೇಲೆ ದಾಳಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಡಿಪ್ಲೊಮ್ಯಾಟ್ಸ್ ಯಾರೆಲ್ಲ ಪೋಸ್ಟ್ ಆಗಿದ್ದಾರೋ, ಅಂದ್ರೆ ಫಾರಿನ್ ಸರ್ವಿಸಸ್ ಅಲ್ಲಿರೋರು ಪೋಸ್ಟ್ ಆಗಿದ್ದಾರೋ, ಅವ್ರನ್ನ ಯಾರನ್ನೂ ಟಚ್ ಮಾಡೋ ಹಾಗಿಲ್ಲ ಅಂತ ಅವರಿಗೆ ಕೆಲವಷ್ಟು ಇಮ್ಯುನಿಟೀಸ್ ಗಳನ್ನ ಕೊಟ್ಟಿರ್ತಾರೆ. ಅದು ವಿಯೆನ್ನಾ ಕನ್ವೆನ್ಷನ್. ಯಾಕಿದು ಮುಖ್ಯ ಆಗತ್ತೆ ಅಂದ್ರೆ, ರಷ್ಯಾ ಮತ್ತೆ USA ನಡುವೆ ಯಾವಾಗ್ಲೂ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಹೀಗಿರ್ತಾ ಇತ್ತು. ರಷ್ಯನ್ ಡಿಪ್ಲೊಮ್ಯಾಟ್ಸಿಗೆ USA ಅಲ್ಲಿ ತೊಂದರೆ ಕೊಡೋದು, USA ಡಿಪ್ಲೊಮ್ಯಾಟ್ಸಿಗೆ ರಷ್ಯಾದಲ್ಲಿ ತೊಂದರೆ ಕೊಡೋದು, ಅದೆಲ್ಲ ನಡೀತಾ ಇದ್ದಿದ್ದು ಸರ್ವೇ ಸಾಮಾನ್ಯವಾಗಿ ಇತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆಯೂ ಇದಿದೆ. ಬಟ್ ಓವರ್ ಅಬೌವ್ ಆಲ್ ವಿಯೆನ್ನಾ ಕನ್ವೆನ್ಷನ್ ಅನ್ನೋದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ದೆನ್ ಬರ್ತಾ ಇರುವಂತದ್ದು, ರಷ್ಯಾ ಇನ್ನೊಂದು ಟ್ರೀಟಿಯನ್ನ ರದ್ದುಗೊಳಿಸಿದೆ. ದಟ್ ಈಸ್ CTBT, ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿಯನ್ನ ಇದು ರದ್ದುಗೊಳಿಸಿದೆ. ದಟ್ ಈಸ್ ಸೇಯಿಂಗ್ ದಟ್ USA's ರಾಟಿಫಿಕೇಶನ್ ಆಫ್ CTBT ಯನ್ನ ನಾವು ಮಿರರ್ ಮಾಡ್ತಾ ಇದ್ದೀವಿ. USAನು ಈ ಟ್ರೀಟಿಯನ್ನ ಸೈನ್ ಮಾಡಿ ರಾಟಿಫೈ ಮಾಡಿರಲಿಲ್ಲ. ಸೊ ಹಾಗಾಗಿ ನಾವು ಇದರ ರದ್ದುಗೊಳಿಸ್ತಾ ಇದ್ದೀವಿ. ಸೆಕೆಂಡ್ ಪಾರ್ಟ್ ಏನು ಅಂದ್ರೆ, ಇದು ಪರಮಾಣು ಪರೀಕ್ಷೆಗಳ ಸಂಭಾವ್ಯ, ಅಂದ್ರೆ ರೀಸ್ಟಾರ್ಟ್ ಮಾಡಬಹುದು ರಷ್ಯಾ ಅಂತ ಒಂದು ಊಹೆಯನ್ನ ಸ್ಟಾರ್ಟ್ ಮಾಡಿದೆ ಯುರೋಪ್ ನಲ್ಲಿ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅನ್ನೋದು ಮುಖ್ಯ ಪಾರ್ಟು. ದೆನ್ ಬರ್ತಾ ಇರುವಂತದ್ದು ನಮ್ಮ ಸೆಕೆಂಡ್ ಪಾರ್ಟ್ ಆಫ್ ದ ಡಿಸ್ಕಷನ್ ಆನ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೈನಿನ ನಡುವೆ ಆಗ್ತಾ ಇರುವಂತಹ ಒಂದು ಘರ್ಷಣೆ. ಅದರಲ್ಲಿ ಟರ್ಮ್ಸ್ ಹೇಗ್ ಬರ್ಬೋದು ಅಂದ್ರೆ, ವೈಟ್ ಫಾಸ್ಫರಸ್ ಅನ್ನುವುದು ರೀಸೆಂಟ್ಲಿ ಯಾವ ಎರಡು ದೇಶಗಳ ಮಧ್ಯೆ ನಡೆದ ಯುದ್ಧದಲ್ಲಿ ಯೂಸ್ ಮಾಡಿದ್ದಾರೆ ಅಂತ, ಅದು ಇಸ್ರೇಲಿನ ಆರ್ಮಿ ಯೂಸ್ ಮಾಡಿರುವಂತದ್ದು ವೈಟ್ ಫಾಸ್ಫರಸ್ ಲೆಬನಾನ್ ಮತ್ತು ಗಾಜಾದ ಮೇಲೆ ಯುದ್ಧ ಸಾಮಗ್ರಿಯಾಗಿ ಯೂಸ್ ಮಾಡಿರೋದು. ಇದು ಒಂದು ಇಟ್ ಈಸ್ ಡೆಲಿವರ್ಡ್ ಆಸ್ ಶೆಲ್ಸ್, ಬಾಂಬ್ಸ್, ರಾಕೆಟ್ಸ್ ಮತ್ತು ಗ್ರೆನೇಡ್ಸ್. ಇದು ಗಾರ್ಲಿಕ್ ತರದ ಒಂದು ಬೆಳ್ಳುಳ್ಳಿಯಂತಹ ವಾಸನೆಯನ್ನು ಹೊರಸೂಸುತ್ತದೆ. ಅಲ್ಲದೆ ಅಂತಾರಾಷ್ಟ್ರೀಯ ಸಂಪ್ರದಾಯಗಳಿಂದ ಇದನ್ನ ನಿಷೇಧಿಸಿಲ್ಲ. ಯಾಕೆ ಅಂತ ಕೇಳಿದರೆ, ಮೂರು ತರದ ಮೋಸ್ಟ್ ಡೇಂಜರಸ್ ವೆಪನ್ಸ್ ಅಲ್ಲಿ ಮೂರು ತರದ ವೆಪನ್ಸ್ ಇರುತ್ತೆ. ಒನ್ ಈಸ್ ನ್ಯೂಕ್ಲಿಯರ್ ವೆಪನ್ಸ್, ಸೆಕೆಂಡ್ ಈಸ್ ಕೆಮಿಕಲ್ ವೆಪನ್ಸ್, ಥರ್ಡ್ ಈಸ್ ಬಯೋಲಾಜಿಕಲ್ ವೆಪನ್ಸ್. ಇದು ಕೆಮಿಕಲ್ ವೆಪನ್ ಅಂತ ಕನ್ಸಿಡರ್ ಆಗಬೇಕು, ವಿಚ್ ಇಸ್ ವೈಟ್ ಫಾಸ್ಫರಸ್. ಆದ್ರೆ ಇದು ಅದರಿಂದ ಬ್ಯಾನ್ ಆಗಿಲ್ಲ. ಅಂಡ್ 1980 ಕನ್ವೆನ್ಷನ್ ಪ್ರಾಹಿಬಿಟ್ಸ್ ಇನ್ಸಿಂಡರೀಸ್. ಬಟ್ ಇದನ್ನ ರೀಸೆಂಟ್ಲಿ ಗಾಜಾ ಮತ್ತು ಲೆಬನಾನ್ ನಲ್ಲಿ ಯೂಸ್ ಮಾಡಿರೋದು. ದೆನ್ ಇಸ್ರೇಲ್ ಏನಿದೆ, ಇಸ್ರೇಲ್ ಈಸ್ ಒನ್ ಆಫ್ ದ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಫ್ ಅಮೆರಿಕಾ. ಓಕೆ, ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ಸ್ ಅಂಡ್ ಅಲೈಸ್, ಫ್ರೆಂಡ್ ಗಿಂತ ಅಲೈ ಆಫ್ ಅಮೆರಿಕಾ. ಆ ರಿಲೇಶನ್ಶಿಪ್ಪಿನ ಅಡಿಯಲ್ಲಿ ಅಮೆರಿಕ ಇಸ್ರೇಲಿಗೆ ಬಹಳಷ್ಟು ಸಹಾಯವನ್ನು ಮಾಡಿದೆ. ಹೇಗೆ ಅಂತ ಕೇಳಿದ್ರೆ, ಇದು ನೋಡಬಹುದು ನೀವು. ಫಸ್ಟ್ ಇದಕ್ಕೆ ಮುಂಚೆ ಒಂದು ಶಾರ್ಟ್ ಪಾರ್ಟ್ ಹೇಳ್ತೀನಿ. ಯಾಮ್ ಕಿಪುರ್ ವಾರ್ ಅಂತ ಆಗತ್ತೆ, ವೆಸ್ಟ್ ಏಷ್ಯಾಲಿ ಆಗುವಂತಹ ಒಂದು ವಾರು. ಯಾಮ್ ಕಿಪುರ್ ಅನ್ನೋದು ಇಸ್ರೇಲಿನ ಯಹೂದಿಗಳು ಏನು ಜ್ಯೂಸ್ ಇದ್ದಾರೆ ಅವರ ಒಂದು ಫೆಸ್ಟಿವಲ್. ಆ ಫೆಸ್ಟಿವಲ್ ಟೈಮಿನಲ್ಲಿ ಕೆಲವಷ್ಟು ದೇಶಗಳು ಅದರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ ಮೇಲೆ ಅವರು ರಿಟರ್ನ್ ಅಟ್ಯಾಕ್ ಮಾಡಿ, ಅದಾದ ಮೇಲೆ ಶಾಂತಿ ಒಪ್ಪಂದಗಳೆಲ್ಲ ಆದ ಮೇಲೆ ಬರುವಂತದ್ದು ಅಬ್ರಹಾಂ ಅಕಾರ್ಡ್ಸ್ ಅಂತ. ದಿಸ್ ಅಕಾರ್ಡ್ಸ್ ಫೌಂಡೆಡ್ ಬೈ USA and it establishes diplomatic ties between UAE and Israel. ನೆನಪಿನಲ್ಲಿಟ್ಕೊಳ್ಳಿ, ಒಂದೊಂದಾಗಿ ಡಿಪ್ಲೊಮ್ಯಾಟಿಕ್ ಟೈಸ್ ಎಸ್ಟಾಬ್ಲಿಷ್ ಮಾಡಿದೆ ಅಂದ್ರೆ, ಒಂದು ಇಸ್ಲಾಮಿಕ್ ಕಂಟ್ರಿ ಆದಂತಹ UAE ಇಸ್ರೇಲ್ ಅನ್ನುವ ದೇಶವನ್ನ ಒಪ್ಪಿಕೊಂಡ ಹಾಗೆ ಅಂತ ಹೇಳ್ತಾ ಇರುವಂತದ್ದು. ಸೊ ಬಿಕಾಸ್ USA ಮತ್ತು UAE ಟೈ ಚೆನ್ನಾಗಿರೋದ್ರಿಂದ, ಇಬ್ರು ಫ್ರೆಂಡ್ಸ್ ಹೇಗೆ ಒಂದು ಇನ್ನೊಂದು ಫ್ರೆಂಡಿನ ಮಧ್ಯೆ ಕಾಂಪ್ರೋ ಮಾಡೋದು ಅಂತ ಹೇಳ್ತಾರಲ್ಲ, ಅದಿದು ಅಟ್ ಅ ಹೈಯರ್ ಲೆವೆಲ್. ಬಹ್ರೇನ್ ಮತ್ತು ಸುಡಾನು, ಮೊರಾಕೋ ಕೂಡ ಪ್ರೆಸೆಂಟ್ ಆಗಿತ್ತು. ಇನ್ ಎಕ್ಸ್ಚೇಂಜ್ ಇಸ್ರೇಲ್ ವಿಲ್ ಸಸ್ಪೆಂಡ್, ಬದಲಾಗಿ ಇಸ್ರೇಲು ವೆಸ್ಟ್ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವ ಯೋಜನೆಯನ್ನು ಸ್ಥಗಿತಗೊಳಿಸುತ್ತದೆ. ಅಂದ್ರೆ ಫರ್ದರ್ ಎಕ್ಸ್ಪಾನ್ಷನ್ ಇರೋದ್ರಿಲ್ಲ. ಅಬ್ರಹಾಂ ಅಕಾರ್ಡ್ಸ್ ಇಂದ ಮೂರನೇ ಒಂದು ಅರಬ್ ರಾಜ್ಯ ಈಜಿಪ್ಟು ಮತ್ತು ಜಾರ್ಡನ್ ನಂತರ ಇಸ್ರೇಲ್ ಅನ್ನು ಗುರುತಿಸಲು UAE ಮೂರನೇ ಅರಬ್ ರಾಷ್ಟ್ರವಾಗುತ್ತದೆ. ಇದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅಬ್ರಹಾಂ ಅಕಾರ್ಡ್ಸ್. ಅಷ್ಟಕ್ಕೆ ಮುಂಚೆ ಆದಂತದ್ದು ಕ್ಯಾಂಪ್ ಡೇವಿಡ್ ಒಪ್ಪಂದಗಳು ಅಂತ. ಕ್ಯಾಂಪ್ ಡೇವಿಡ್ ಒಪ್ಪಂದದಲ್ಲಿ ಮೇನ್ ಪಾರ್ಟ್ ಏನು ಅಂದ್ರೆ, ಈಜಿಪ್ಟ್ ಮತ್ತು ಇಸ್ರೇಲಿನ ನಡುವೆ ಸಹಿ ಆದದ್ದು. ಸೊ ಕ್ಯಾಂಪ್ ಡೇವಿಡ್ ನಲ್ಲಿ
USA ಈಜಿಪ್ಟ್ ಅನ್ನ ಕನ್ವಿನ್ಸ್ ಮಾಡುತ್ತೆ ಇಸ್ರೇಲ್ ಅನ್ನ ರೆಕಗ್ನೈಸ್ ಮಾಡೋದಕ್ಕೆ. ರೀಚ್ಡ್ ಕ್ಯಾಂಪ್ ಡೇವಿಡ್ ಅಕಾರ್ಡ್ಸ್ ಲೀಡಿಂಗ್ ಟು ಅ ಪೀಸ್ ಟ್ರೀಟಿ. ಇಷ್ಟನ್ನ ನೆನಪಿನಲ್ಲಿ ಇಟ್ಕೋಬೇಕು. ಕ್ಯಾಂಪ್ ಡೇವಿಡ್ ಆಲ್ಸೋ ಇಸ್ರೇಲ್, ಅಬ್ರಹಾಂ ಅಕಾರ್ಡ್ಸ್ ಕೂಡ ಇಸ್ರೇಲ್ಗೆ ಸಂಬಂಧಿಸಿದ್ದು. ರೈಟ್. ದೆನ್ ಇಂಡಿಯಾ ಸೆಂಟ್ರಿಕ್ ಆದಂತಹ ನ್ಯೂಸ್ ಯಾವುದು ಅಂದ್ರೆ IOM, ದಟ್ ಈಸ್ ಮೈಗ್ರೇಷನ್ ಅಂತ ಏನ್ ಹೇಳ್ತೀವಿ, ಆ ಮೈಗ್ರೇಷನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ ಅಂತ, ಅದರದ್ದು ಒಂದು ಯೋಜನೆ ಪ್ರಯಾಸ್ ಅಂತ. ಅದರಲ್ಲಿ ಲಾಂಚ್ಡ್ ವಿತ್ ಪಾರ್ಟ್ನರ್ಶಿಪ್ ವಿತ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಫಾರ್ 2022-23. ಈ ಇಯರ್ ಅಲ್ಲಿ ಯಾವುದೇ ಒಂದು ಇಂಡಿಯನ್ ಮೈಗ್ರೆಂಟ್ ವರ್ಕರ್ಸ್ ಅಂಡ್ ಸ್ಟೂಡೆಂಟ್ಸ್ ಸೇಫು, ಆರ್ಡರ್ಲಿ, ರೆಗ್ಯುಲರ್ ಮೈಗ್ರೇಷನ್ ಮಾಡಬೇಕು ಅಂತ. ಭಾರತೀಯ ವಲಸೆ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳ ಸುರಕ್ಷಿತ, ಕ್ರಮಬದ್ಧ ಮತ್ತು ನಿಯಮಿತ ವಲಸೆಯನ್ನು ಸುಲಭಗೊಳಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಸೊ ಪ್ರಯಾಸ್ ಇನಿಷಿಯೇಟಿವ್ ಅಂತ ನೆನ್ಪಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. IOM ಮೈಗ್ರೇಷನ್ ಆರ್ಗನೈಸೇಷನ್ ಇದೆ, 1951 ನಲ್ಲಿ ಇದ್ದು ಪ್ರಮುಖ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್, ಗವರ್ನಮೆಂಟಲ್ ಆರ್ಗನೈಸೇಷನ್ ಕೂಡ. 175 ಮೆಂಬರ್ ಸ್ಟೇಟ್ಸ್ ಇದ್ದು ಯಾವುದೇ ಒಂದು ಮೈಗ್ರೇಷನ್ ಕ್ರೈಸಿಸ್ ನಲ್ಲಿ ಇದು ಹೆಲ್ಪ್ ಆಗುತ್ತೆ. ರೀಸೆಂಟ್ ಇಯರ್ಸ್ ಅಲ್ಲಿ ಯೆಮೆನ್ ನಿಂದ ಮೈಗ್ರೇಷನ್ ಕ್ರೈಸಿಸ್ ಆಗಿರಬಹುದು, ಅಥವಾ ಯುಕ್ರೇನ್ ಅಲ್ಲಿ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ತುಂಬಾ ಜನ ಸ್ಟಕ್ ಆಗಿದ್ದು ಅವರನ್ನ ವಾಪಸ್ ಕರ್ಸ್ಕೊಂಡಿರೋ ಕ್ರೈಸಿಸ್ ಆಗಿರ್ಬೋದು, ಇಸ್ರೇಲಿನ ಪ್ಯಾಲೆಸ್ಟೈನಿನ ಸುತ್ತಮುತ್ತನೂ ಆಗಿದೆ. ಸೊ ಇದೆಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಪ್ರಯಾಸ್ ಅಲ್ಲಿ. ದೆನ್ ಬರ್ತಾ ಇರುವಂತದ್ದು ಆಕಸ್ ಅನ್ನೋದು. ಸೊ ಇದು ಒಂಥರ I2U2 ಕ್ವಾಡ್ ತರದ್ದು ಒಂದು ಇನಿಷಿಯೇಟಿವ್. ಆಕಸ್ ಅಂದ್ರೆ ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್, ಇವರು 3 ಜನ ಸೇರ್ಕೊಂಡು ಮಾಡ್ತಾ ಇರುವಂತಹ ಒಂದು ಆಪರೇಷನ್ ಆಫ್ ಡೀಪ್ ಸ್ಪೇಸ್ ಅಡ್ವಾನ್ಸ್ ರೇಡಾರ್ ಕೇಪಬಿಲಿಟಿ ಅಂತ ಲಾಂಚ್ ಮಾಡಿದ್ದಾರೆ. ಇಟ್ ಈಸ್ ಅ ಟ್ರೈಲ್ಯಾಟ್ರಲ್ ಸೆಕ್ಯೂರಿಟರಿ ಪಾರ್ಟ್ನರ್ಶಿಪ್. ನೆನಪಿನಲ್ಲಿಟ್ಕೊಳ್ಳಿ, ಭದ್ರತಾ ಪಾಲುದಾರಿಕೆ, ವೇರಿಯಸ್ ಲೆವೆಲ್ಸ್ ಆಫ್ ಪಾರ್ಟ್ನರ್ಶಿಪ್ ಇರುತ್ತೆ. ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್, ಹಿ ಈಸ್ ಅವರ್ ಡಿಫೆನ್ಸ್ ಪಾರ್ಟ್ನರ್, ಹಿ ಈಸ್ ಅವರ್ ಮಿಲಿಟರಿ ಪಾರ್ಟ್ನರ್, ದೆನ್ ಹಿ ಈಸ್ ಅವರ್ ಫ್ರೆಂಡ್, ಹಿ ಈಸ್ ಅವರ್ ಫ್ರೆಂಡ್ ಫಸ್ಟ್ ಬರುತ್ತೆ, ಹಿ ಈಸ್ ಅವರ್ ಅಲೈ, ಆ ತರ ಬರ್ತಾ ಹೋಗುತ್ತೆ. ಅಲೈಸ್ ಅಂತ ಯಾರನ್ನ ಇಬ್ರು ಆಗ್ಬಿಟ್ರೆ, ನೀವು ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ನಮ್ಮನ್ನ ಅಟ್ಯಾಕ್ ಮಾಡ್ದಂಗೆ ಅನ್ನೋ ಒಂದು ಇಂಟರ್ನ್ಯಾಷನಲ್ ಟರ್ಮ್ ಅದು ಅಲೈ. ಸೊ ವಿ ಆರ್ ನೋ ಬಡೀಸ್ ಅಲೈ. ನಾವು ನಮ್ಮದೇ ಆದಂತಹ ಒಂದು ಸ್ವಂತ ಜಾಗವನ್ನ ಜಾಗತಿಕ ರಿಲೇಷನ್ಸ್ ಅಲ್ಲಿ ಇಟ್ಕೊಂಡಿದೀವಿ. ಆಕಸ್ ಏಮ್ಸ್ ಟು ಸ್ಟ್ರೆಂಥನ್ ಗವರ್ನಮೆಂಟಲ್ ಸಪೋರ್ಟ್ ಫಾರ್ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಇಂಟ್ರೆಸ್ಟ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಆಕಸ್ ಬಗ್ಗೆ. ದೆನ್ OPEC ಅನ್ನೋದೇನಿದೆ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಇಂದ, ಅದರಿಂದ ಅಂಗೋಲಾ ಹೊರಗಡೆ ಬಂದಿದೆ. ಸೊ ದಿಸ್ ಕಂಟ್ರೀಸ್ ಹೆಲ್ಪ್ ಪೆಟ್ರೋಲಿಯಂ ಪ್ರೈಸಸ್ ಅನ್ನ ಒಂದು ಸಿಕ್ಕಾಪಟ್ಟೆ ಏರುಪೇರು ಆಗದೆ ಒಂದು ಲೆವೆಲ್ ಅಲ್ಲಿ ಹೈಯರ್ ಪ್ರೈಸಸ್ ಅಲ್ಲೇ ಇರೋ ತರ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು OPC ಅಂತ ಕರೆಯುವಂತದ್ದು. ಹಿಂದಕ್ಕೆ ಬರುವುದಕ್ಕೆ ಅದರದ್ದೇ ಆದ ಒಂದು ರೀಸನ್ಸ್ ಇರುತ್ತೆ. ಪರ್ಮನೆಂಟ್ ಇಂಟರ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಕೋಆರ್ಡಿನೇಟಿಂಗ್ ಅಂಡ್ ಯೂನಿಫೈಯಿಂಗ್ ಪೆಟ್ರೋಲಿಯಂ ಪಾಲಿಸೀಸ್. ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವಾಗ ಗಲ್ಫ್ ವಾರ್ ಆಯ್ತಲ್ಲ, ಗಲ್ಫ್ ವಾರ್ ಆದ್ಮೇಲೆ ಆಯಿಲ್ ಪ್ರೈಸಸ್ ಅದೆಲ್ಲ 88 ಆದ್ಮೇಲೆ ನಮ್ಮಲ್ಲಿ ಆಯಿಲ್ ಪ್ರೈಸಸ್ ಒಂದು ಏರಿಳಿತ ಆದ್ಮೇಲೆ ದೇರ್ ವಾಸ್ ಅ ಹ್ಯೂಜ್ ಕನ್ಫ್ಯೂಷನ್. ದೆನ್ ಒನ್ ಆಫ್ ದ ಆರ್ಗನೈಸೇಷನ್ಸ್ OPEC ಎಸ್ಟಾಬ್ಲಿಷ್ ಫಾರ್ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ವಿಶೇಷತೆ ಏನು ಅಂದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ವಿಯೆನ್ನಾ, ಆಸ್ಟ್ರಿಯಾದಲ್ಲಿ ಇರುವಂತದ್ದು. ಓಕೆ, ದೆನ್ ಬರ್ತಾ ಇರುವಂತದ್ದು OIML ಒಂದು ಲೀಗಲ್ ಮೆಟ್ರಾಲಜಿಯಲ್ಲಿ ಭಾರತವನ್ನ ಸರ್ಟಿಫೈಯಿಂಗ್ ಅಥಾರಿಟಿ ಅಂತ ಘೋಷಿಸಿದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಯಾವುದೇ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಟೆಸ್ಟ್ ಮತ್ತೆ ರಿಪೋರ್ಟ್ ಮಾಡುವ ಸಿಸ್ಟಮ್ಸ್ ಏನಿದೆ ಅದನ್ನ ನಾವು ಇವಾಗ ಸರ್ಟಿಫೈ ಮಾಡಬಹುದು. ಸೊ OIML ಒಂದು ಸರ್ಟಿಫಿಕೇಟ್ ಸಿಸ್ಟಮ್ ಫಾರ್ ಇಶ್ಯೂಯಿಂಗ್, ರಿಜಿಸ್ಟರಿಂಗ್ ಅಂಡ್ ಯೂನಿಫೈಯಿಂಗ್ ಸರ್ಟಿಫಿಕೇಟ್ಸ್ ಅಂಡ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ಫಾರ್ ಎಕ್ಸಾಂಪಲ್ ಸ್ಪಿಗ್ಮೋಮ್ಯಾನೋಮೀಟರ್ ಆಗಿರ್ಬೋದು, ಥರ್ಮೋಮೀಟರ್ ಆಗಿರ್ಬೋದು, ಇವೆಲ್ಲವೂ ಲೀಗಲ್ ಮೆಟ್ರಾಲಜಿಯಲ್ಲಿ ಬರುವಂತದ್ದು. ಓಕೆ, ಅದಕ್ಕೆ ನಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ದಿಸ್ ಇಸ್ ದ ನ್ಯೂಸ್. ದೆನ್ ಬರ್ತಾ ಇರುವಂತದ್ದು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಪ್ರೋಗ್ರಾಮ್. ಬಹಳಷ್ಟು ವಿತೌಟ್ ಬಾರ್ಡರ್ಸ್ ಇದೆ. ಮೆಡ್ಸಾನ್ಸ್ ಸಾನ್ ಫ್ರಾಂಟಿಯರ್ ಅಂತ. ಸೊ ಮೆಡ್ಸಾನ್ಸ್ ಸಾನ್ ಫ್ರಾಂಟಿಯರ್, ಜರ್ನಲಿಸ್ಟ್ ಸಾನ್ ಫ್ರಾಂಟಿಯರ್. ಮೆಡ್ಸಾನ್ಸ್ ಸಾನ್ ಫ್ರಾಂಟಿಯರ್ ಅಂತ ಅಂದ್ರೆ ಯಾವುದೇ ಬಾರ್ಡರ್ಸ್ ಇರ್ಲಾರ್ದೆ ಎಲ್ಲಿ ದೇಶದಲ್ಲಿ ಯಾವುದೇ ಒಂದ್ ಕಡೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಹೋಗಿ ಸರ್ವ್ ಮಾಡುವಂತದ್ದು. ನನ್ನ ಗ್ರಹಿಕೆಯಲ್ಲಿ ಇವರಿಗೆ ನೊಬೆಲ್ ಪೀಸ್ ಪ್ರೈಸ್ ಕೂಡ ಬಂದಿದೆ. ಸೊ ಪಾಲುದಾರ
ಆಡಳಿತವಾಗಿ ಭಾರತವನ್ನು ಸೇಂಟ್ ಲೂಸಿಯಾ ಪ್ರಾರಂಭಿಸಲಾಗಿದೆ. ಸೊ ಲಾಂಚ್ಡ್ ಇನ್ ಸೇಂಟ್ ಲೂಸಿಯಾ ವಿತ್ ಇಂಡಿಯಾ ಆಸ್ ಪಾರ್ಟ್ನರ್ ಅಡ್ಮಿನಿಸ್ಟ್ರೇಷನ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್. OECD ಮತ್ತು UNDP ಇಬ್ಬರು ಸೇರಿ ಮಾಡ್ತಾ ಇರುವಂತದ್ದು ಏನು ಅಂದ್ರೆ ಯಾವ ಡೆವಲಪಿಂಗ್ ಕಂಟ್ರೀಸಿಗೆ ಟ್ಯಾಕ್ಸ್ ಆಡಿಟಿನ ನಾಲೆಜ್ ಅನ್ನ ಹೇಗ್ ಮಾಡಬೇಕು, ಟ್ಯಾಕ್ಸ್ ಆಡಿಟಿನ ನಾಲೆಜ್ ಅನ್ನ ಶೇರ್ ಮಾಡಬೇಕು ಅಂತ ನಾವು ಶೇರ್ ಮಾಡ್ತೀವಿ. ಓಕೆ, ವಿ ಆರ್ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಓಕೆ, ಅಂಡ್ ಯೂಸಸ್ ಲರ್ನಿಂಗ್ ಬೈ ಡೂಯಿಂಗ್ ಅಪ್ರೋಚ್. ನಾವು ಎಷ್ಟೇ ಇನ್ಕಮ್ ಟ್ಯಾಕ್ಸ್ ಅದು ಇದು ಟ್ಯಾಕ್ಸೇಷನ್ ಅಂತ ಬೈಕೊಂಡ್ರು, ಇಂಡಿಯಾ ಇಸ್ ಒನ್ ಆಫ್ ದ ವೆಲ್ ಮೇಂಟೈನ್ ಟ್ಯಾಕ್ಸೇಷನ್ ಸಿಸ್ಟಮ್ಸ್ ಇನ್ ದ ವರ್ಲ್ಡ್. ದೆನ್ ಬರ್ತಾ ಇರುವಂತದ್ದು ವ್ಯಾಸನಾರ್ ಅಗ್ರಿಮೆಂಟ್ ಗೆ ಭಾರತ ಓನರ್ಶಿಪ್ ಲೀಡರ್ ಚೇರ್ಮನ್ಶಿಪ್ ಅನ್ನ ಓವರ್ಟೇಕ್ ಮಾಡಿದೆ. ಸೊ ಇಟ್ ಇಸ್ ಅ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್. ಸೊ ರಫ್ತು ನಿಯಂತ್ರಣ ಆಡಳಿತದ 5 ವರ್ಷಗಳ ನಂತರ ನಮ್ಗೆ 5 ಇಯರ್ಸ್ ಸೈಕಲ್ ಆದ್ಮೇಲೆ ಅಂದ್ರೆ 5 ಇಯರ್ ಸೈಕಲ್ ಇರುತ್ತೆ. ಮಾನಿಟರ್ಸ್ ಟ್ರಾನ್ಸ್ಫರ್ ಆಫ್ ಕನ್ವೆನ್ಷನಲ್ ಅಂಡ್ ಡ್ಯುಯಲ್ ಯೂಸ್ ಗುಡ್ಸ್. ಕನ್ವೆನ್ಷನಲ್ ಗೂಡ್ಸ್ ಶಸ್ತ್ರಾಸ್ತ್ರಗಳು ಮತ್ತು ಡ್ಯುಯಲ್ ಯೂಸ್ ದಟ್ ಈಸ್ ಫಾರ್ ಕನ್ವೆನ್ಷನಲ್ ಅಂಡ್ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಅಂತ ಏನ್ ಹೇಳ್ತೀವಿ ಅದು. ಇದರ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗು ವ್ಯಾಸನಾರ್ ಅಗ್ರಿಮೆಂಟ್ ನ ಅಧ್ಯಕ್ಷತೆಯನ್ನು ನಾವು ವಹಿಸಿಕೊಂಡಿದ್ದೇವೆ. ದೆನ್ PGII ಅನ್ನೋದು G7 ಸಮಿಟಿನಲ್ಲಿ ಲಾಂಚ್ ಆಗಿರುವಂತದ್ದು ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್. ಓಕೆ, ಕೊಲಾಬರೇಷನ್ ಬೈ G7 ಕಂಟ್ರೀಸ್ ಅಂಡ್ ಫಂಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮೂಲಸೌಕರ್ಯದ ಯೋಜನೆಗಳಿಗೆ ನಿಧಿಯನ್ನ ಕೊಡುವುದು. ಚೈನಾದ BRI ದಟ್ ಈಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಒಂದು ಪರ್ಯಾಯವಾಗಿ ನಿಲ್ಲಿಸಬೇಕು ಯಾವುದಾದ್ರೂ ಒಂದು ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡಿರುವಂತದ್ದು. ನೆಕ್ಸ್ಟ್ ಬರ್ತಾ ಇರುವಂತದ್ದು ಭಾರತದಲ್ಲಿ ವೀಸಾ ಶಾಪಿಂಗ್ ಅನ್ನೋದು ನಡೀತಾ ಇದೆ ಅಂತ. ಏನಿದು ವೀಸಾ ಶಾಪಿಂಗ್ ಅಂದ್ರೆ ನಾವು ಯಾವುದೋ ಒಂದು ದೇಶಕ್ಕೆ ಈ ಟೈಮ್ ಪೀರಿಯಡ್ ಅಲ್ಲಿ ಹೋಗಲ್ಲ ಅಂದ್ರೂ ನಾವು ಅದರ ವೀಸಾ ತೆಗೆದಿಟ್ಕೊಳ್ಳೋದು. ಓಕೆ, ವ್ಯಕ್ತಿಗಳು ವೀಸಾದ ಮಾನ್ಯತೆಯ ಅವಧಿಯಲ್ಲಿ ಅವರು ಭೇಟಿ ನೀಡದಿರುವ ದೇಶಗಳಿಗೆ ವೀಸಾಗಳನ್ನು ಪಡೆಯುತ್ತಾರೆ. ಇದು ಒಂದು ಕ್ರೇಜ್ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ವೀಸಾ ಶಾಪಿಂಗ್ ಹಲವಾರು ಭಾರತೀಯ ರಾಜ್ಯಗಳಿಗೆ ಜನಪ್ರಿಯ ಅಭ್ಯಾಸ. ನೋಡಿ, ನಮ್ಮ ಪಾಸ್ಪೋರ್ಟ್ ಅಲ್ಲಿ ಇಷ್ಟು ವೀಸಾಗಳಿದೆ ಅಂತ. ಉದ್ದೇಶ ಏನು ಅಂದ್ರೆ ಆದ್ಯತೆಯ ದೇಶಗಳಿಗೆ ದಟ್ ಈಸ್ ಯೂಸ್ ಈಸ್ ವೀಸಾಸ್ ಟು ಎಂಟರ್ ಪ್ರಿಫರ್ಡ್ ಕಂಟ್ರೀಸ್ ಎಸ್ಪೆಷಲಿ ಯುರೋಪ್ ಮುಂದೆ ಹೋಗ್ಬೇಕು ಅಂತ. ಇದರಲ್ಲಿಯೂ ಪಂಜಾಬ್ ಪ್ರಿವೇಲೆಂಟ್ ಇನ್ ಪಂಜಾಬ್ ಇಂಡಿಯಾ ವಿತ್ ಲೀಗಲ್ ಇಂಪ್ಲಿಕೇಶನ್ಸ್ ಇರ್ತದೆ. ಲೀಗಲ್ ಇಂಪ್ಲಿಕೇಶನ್ ಸುಮ್ನೆ ಏನಕ್ಕೆ ವೀಸಾ ತೆಕ್ಕೊಂತಾ ಇದ್ದಾರೆ ಅಂತ. ದೆನ್ ಚೀನಾದ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇದೆ. ನಮ್ಮ ಎಲ್ಲರದು 3 ಕಮಾಂಡ್ಸ್ ಇರುತ್ತೆ, ಆರ್ಮಿ, ನೇವಿ, ಏರ್ ಫೋರ್ಸ್ ಅಂತ. ಚೀನಾದು ಇವಾಗ 5ನೇ ಕಮಾಂಡ್ ಯಾವುದು ಅಂದ್ರೆ ನಿಯರ್ ಸ್ಪೇಸ್ ಕಮಾಂಡ್. ಅವರು ಸ್ಪೇಸ್ ಅಲ್ಲಿ ನೆಕ್ಸ್ಟ್ ವಾರ್ ಆಗತ್ತೆ, ಆ ವಾರಿನಲ್ಲಿ ನಮ್ದೇ ಫಸ್ಟ್ ಕಮಾಂಡ್ ಅಂತ ಓಪನ್ ಮಾಡಿದ್ದಾರೆ. ಫಾರ್ಮ್ಸ್ ಪೀಪಲ್ ಲಿಬರೇಷನ್ ಆರ್ಮೀಸ್ 5th ಫೋರ್ಸ್ ನೆನಪಿನಲ್ಲಿ ಇಟ್ಕೋಬೇಕು. ವಿಚ್ ಆಫ್ ದೀಸ್ ಹ್ಯಾಸ್ ರೀಸೆಂಟ್ಲಿ ಓಪನ್ಡ್ a space command considering space as the next battleground ಅಂದ್ರೆ it is China. Near space could determine future battle outcomes. ಸಮೀಪ ಬಾಹ್ಯಾಕಾಶವು ಭವಿಷ್ಯದ ಯುದ್ಧದ ಫಲಿತಾಂಶವನ್ನು ನಿರ್ಧರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ದೆನ್ ವಿಂಡ್ಸರ್ ಫ್ರೇಮ್ವರ್ಕ್ ಯಾವುದರ 2 ರಿಲೇಟೆಡ್ ಅಂದ್ರೆ UK ಯಾವಾಗ EU ಇಂದ ಹೊರಗಡೆ ಬಂತೋ ಅವಾಗಿಂದ ಅಗ್ರಿಮೆಂಟ್ಗಳ ಮೇಲೆ ಅಗ್ರಿಮೆಂಟ್ಗಳು, PM ಮೇಲೆ PMಗಳು ಟ್ರೈ ಮಾಡ್ತಾನೆ ಇದ್ದಾರೆ ಏನು ಫೈನಲ್ ಅಗ್ರಿಮೆಂಟ್ ಇರಬೇಕು ಅಂತ. ನಿಗೆಲ್ ಫರಾಜ್ ಅಂತ ಯಾರು ಜನರನ್ನ ಉತ್ಸಾಹಿಸಿ ಇಲ್ಲ ನಾವು ಹೊರಗಡೆ ಬರಬೇಕು ಅಂತ ಹೊರಗಡೆ ಬರ್ಸಿದವರು, ಅವರು PM ಆಗಿಲ್ಲ ಏನೂ ಆಗಿಲ್ಲ, UK ಇಂದ ಹೊರಗಡೆ ಬರ್ಸ್ಬಿಟ್ಟು ಕೈ ಬಿಟ್ಟು ಬಿಟ್ರು. ದೆನ್ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಸ್ಟ್ರಗಲ್. ಸೊ ಇದರಲ್ಲಿ ಬೇಸಿಕಲಿ ವಿಂಡ್ಸರ್ ಫ್ರೇಮ್ ವರ್ಕ್ ಬಂದ್ಬಿಟ್ಟು ಉತ್ತರ ಐರ್ಲೆಂಡ್ ಪ್ರೋಟೋಕಾಲ್ ಅನ್ನು ಬದಲಾಯಿಸುತ್ತದೆ. ಉತ್ತರ ಐರ್ಲೆಂಡ್ ಮತ್ತು UK ನಡುವಿನ ವ್ಯಾಪಾರವನ್ನು ಅಡ್ಡಿಪಡಿಸುತ್ತದೆ. ಓಕೆ, ಸೊ ಡಿಸ್ರಪ್ಟಿಂಗ್ ದ ಟ್ರೇಡ್ ಬಿಟ್ವೀನ್ ನಾರ್ದರ್ನ್ ಐರ್ಲೆಂಡ್ ಅಂಡ್ UK. ಸೊ ಇಟ್ ಇಂಟ್ರೊಡ್ಯೂಸಸ್ ಅ ಟ್ರೂ ಲೇನ್ ಸಿಸ್ಟಮ್. ಇಷ್ಟು ಡೀಟೇಲ್ಸ್ ಬೇಕಾಗಿಲ್ಲ. ಗ್ರೀನ್ ಲೇನ್ ಫಾರ್ ಬ್ರಿಟಿಷ್ ಗೂಡ್ಸ್, ರೆಡ್ ಲೇನ್ ಫಾರ್ ಗೂಡ್ಸ್ ಎಟ್ ರಿಸ್ಕ್ ಆಫ್ EU ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಅಂತ ಮಲ್ಟಿನ್ಯಾಷನಲ್ ಸೆಕ್ಯೂರಿಟಿ ಇನಿಷಿಯೇಟಿವ್. ಇದು ಯಾರು ಲಾಂಚ್ ಮಾಡಿರೋದು ಅಂದ್ರೆ US ಲಾಂಚ್ ಮಾಡಿರುವುದು. ಕಂಬೈನ್ಡ್ ಟಾಸ್ಕ್ ಫೋರ್ಸ್ 153 ಅಡಿಯಲ್ಲಿ ಎನ್ಹಾನ್ಸ್ ಮೆರಿಟೈಮ್ ಸೆಕ್ಯೂರಿಟಿ ಇನ್ ರೆಡ್ ಸಿ, ಬಲಬ್ ಮಂಡಬ್ ಅಂಡ್ ಗಲ್ಫ್ ಆಫ್ ಎಡನ್. ಇದು ಯಾವುದೇ ಒಂದು ಎಸ್ಕಲೇಟಿಂಗ್ ಅಟ್ಯಾಕ್ಸ್ ಆನ್ ಕಮರ್ಷಿಯಲ್ ಶಿಪ್ಸ್ ಅನ್ನ ತಡಿಬೇಕು ಅಂತ ರೀಸೆಂಟ್ಲಿ ಆಗ್ತಾ ಇರುವ ಹೌತೀಸ್ ಅಂತ ಏನು ಟ್ರೈಬಲ್ ಗ್ರೂಪ್ ಇದೆ ಅವರ ಸಮುದಾಯದಿಂದ ರೀಸೆಂಟ್ ಹೈಜಾಕಿಂಗ್ ಆಗಿದೆ.
ಆ ಥರದ್ದನ್ನ ಮುಂದೆ ಪ್ರಿವೆಂಟ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಆಪರೇಷನ್ ಪ್ರಾಸ್ಪೆರಿಟಿ ಗಾರ್ಡಿಯನ್ ಅಂತ. ಓಕೆ, ಸೊ ಪ್ರಾಸ್ಪೆರಿಟಿ ಗಾರ್ಡಿಯನ್, ರೈಟ್. ಇದರೊಂದಿಗೆ 20 ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ವಿದ್ಯಮಾನಗಳನ್ನ ನೋಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.